FSL ರಿಪೋರ್ಟಲ್ಲಿ ಶೇಕಡ 70% ರಿಪೋರ್ಟ್ ಬಂದಿದೆ. ಇನ್ನು 30% ರಿಪೋರ್ಟ್ ಬರಬೇಕಾಗಿದೆ. ಅದರ ಆಧಾರದ ಮೇಲೆ ಮುಂದಿನ ನಡೆ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಒಟ್ಟಲ್ಲಿ ಇಲ್ಲಿವರೆಗೂ ಸಿಕ್ಕಿರೋ FSL ರಿಪೋರ್ಟ್ನ ಗಮನಿಸ್ತಾ ಇದ್ರೆ ಇಡೀ 17 ಆರೋಪಿಗಳಿಗೂ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನು ಮಾತ್ರ ಸ್ಪಷ್ಟಪಡಿಸ್ತಾ ಇದೆ. ಯಾಕಂದರೆ ಒಂದು ಬಿಯರ್ ಬಾಟಲ್ ಅಲ್ಲಿ ಸಾಕ್ಷ್ಯ ನೋಡಿಯುತ್ತೆ, ಒಂದು ಚಪ್ಪಲ್ ಸಾಕ್ಷ್ಯ ನೋಡಿಯುತ್ತೆ ಅಂತಂದರೆ ಹೇಗೆ? ಇನ್ನು ಜೈಲಿನಲ್ಲಿರುವಂತಹ ನಟ ದರ್ಶನ್ ಅವರಿಗೆ ಸಂಕಷ್ಟ ತಪ್ಪು ಹಂಗೆ ಕಾಣಿಸ್ತಾ ಇಲ್ಲ. ದರ್ಶನ್ ಅಂಡ್ ಗ್ಯಾಂಗಿಗೆ ಮತ್ತೆ ಜೈಲೇ ಗತಿಯಾಗಿದೆ. 28ರವರೆಗೂ ಕೂಡ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿರುವಂಥದ್ದು. ಡೆವಿಲ್ ಗ್ಯಾಂಗ್ ವಿರುದ್ಧ ಸಿಕ್ತು ಪ್ರಬಲ ಸಾಕ್ಷ್ಯ. ಕೊಲೆ ಪ್ರಕರಣದಲ್ಲಿ ಎಲ್ಲ ಆರೋಪಿಗಳು ಕೂಡ ಭಾಗಿಯಾಗಿರೋದು ದೃಢ ಆಗಿದೆ. ತಾಂತ್ರಿಕ ಸಾಕ್ಷ್ಯಾಧಾರಗಳಲ್ಲಿ ಆರೋಪಿಗಳ ಕೃತ್ಯ ಸಾಬೀತಾಗಿರುವಂಥದ್ದು. ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಸಿದಂತಹ ರಿಮ್ಯಾಂಡ್ ಕಾಪಿಯಲ್ಲಿ ಈ ಎಲ್ಲ ಅಂಶಗಳನ್ನು ಕೂಡ ಉಲ್ಲೇಖಿಸಿದ್ದಾರೆ. ಹಾಗಾದರೆ ಡಿ ಗ್ಯಾಂಗಿಗೆ ಹೇಗೆ ಸಂಕಷ್ಟ ಎದುರಾಗುತ್ತೆ? ಪ್ರಮುಖವಾಗಿ ತನಿಖೆಯಲ್ಲಿ ಸಿಕ್ಕಂತಹ ಟೆಕ್ನಿಕಲ್ ಸಾಕ್ಷಿಗಳಲ್ಲಿ ಆರೋಪಿಗಳ ಪಾತ್ರ ಇರೋದು ಕನ್ಫರ್ಮ್ ಆಗಿದೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ಆಮಿಷ ಅಥವಾ ಬೆದರಿಕೆ ಒಡ್ಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಅದರ ಜೊತೆಗೆ ಹಣಬಲ ಪ್ರಭಾವವನ್ನು ಕೂಡ ಬೀರಬಹುದು ಅನ್ನುವಂತಹ ಸಾಧ್ಯತೆಗಳನ್ನು ಈಗ ಮುನ್ನೆಲೆಗೆ ಬರ್ತಾ ಇದೆ. ಅದರ ಜೊತೆಗೇನೆ ಸಾಕ್ಷಿಗಳಿಗೆ ಬೆದರಿಕೆಯನ್ನು ಹಾಕಿ ಸಾಕ್ಷ್ಯ ನಾಶ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಒಂದಿಷ್ಟು ವಿಚಾರಗಳನ್ನು ಕೂಡ ಮುನ್ನೆಲೆಗೆ ತರಲಾಗ್ತಾ ಇದೆ. ದರ್ಶನ್, ಪವಿತ್ರ ಸೇರಿ 17 ಆರೋಪಿಗಳ ವಿರುದ್ಧ ಬೌದ್ಧಿಕ ಮತ್ತು ತಾಂತ್ರಿಕ ಸಾಕ್ಷ್ಯಗಳು ಪತ್ತೆಯಾಗಿದೆ. FSL ರಿಪೋರ್ಟ್ನಲ್ಲಿ ಅದು ಈಗ ಪೊಲೀಸರ ಕೈ ಸೇರಿರುವಂಥದ್ದು. FSLನಲ್ಲಿ ಇನ್ನೂ ಕೆಲವು ವರದಿ ಬರಬೇಕಿದೆ. ಆ ವರದಿಗಳಿಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ಅನೇಕ ಸಾಂದರ್ಭಿಕ ಸಾಕ್ಷಿಗಳ 164 ಹೇಳಿಕೆ ಬಾಕಿ ಇದೆ. ಅವುಗಳನ್ನು ಕೂಡ ದಾಖಲು ಮಾಡಬೇಕಾಗಿದೆ. ಅನೇಕರ ವಿಚಾರಣೆ ಕೂಡ ಬಾಕಿ ಇದೆ ಅಂಥೇಳಿ ಪೊಲೀಸರು ಹೇಳಿರುವಂಥದ್ದು. ಇದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹಾಗಾದರೆ ಇವೆಲ್ಲ ಇನ್ವೆಸ್ಟಿಗೇಷನ್ ಮುಗಿದು ಚಾರ್ಜ್ ಶೀಟ್ ಯಾವಾಗ ಹಾಕ್ತಾರೆ ಅನ್ನುವಂಥ ಪ್ರಶ್ನೆ.